ಸರ್ಕಾರ ಇಲ್ಲಿ ಹಿಂದೆ ಯಡಿಯೂರಪ್ಪ ಕುಮಾರಸ್ವಾಮಿ ಅವರಿದ್ದಾಗ ಈ ಭಾಗಕ್ಕೆ ಹೆಚ್ಚು ಪ್ರಾಧಾನ್ಯತೆ ಸಿಗಬೇಕು ಅಂತೇಳಿ ಈ ಸೌಧವನ್ನ ನಿರ್ಮಾಣ ಮಾಡಿದ್ರು. ನಮ್ಮೆಲ್ಲರ ಭಾವನೆ ಏನಿತ್ತು ಎಲ್ಲರದು ಅಂತ ಹೇಳಿದ್ರೆ ಇಲ್ಲಿ ಚರ್ಚೆಯಾದ ವಿಚಾರಗಳು ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ಚರ್ಚೆ ಆಗಬೇಕು, ಅದಕ್ಕೊಂದು ಪರಿಹಾರ ಸಿಗಬೇಕು. ಈ ದೃಷ್ಟಿಯಿಂದ ಇಲ್ಲಿ ಒಂದು ಅಧಿವೇಶನವನ್ನ ಸಾಮಾನ್ಯವಾಗಿ ಎಲ್ಲ ಸರ್ಕಾರಗಳು ಮಾಡಿದೆ. ಸಿದ್ದರಾಮಯ್ಯನವರ ಸರ್ಕಾರನೂ ಕೂಡ ಈಗ ಮಾಡ್ತಾ ಇದೆ. ಪ್ರತಿ ವಿಧಾನಸಭಾ ಅಧಿವೇಶನ ಮಾಡಿದಾಗ ನನಗನ್ಸುತ್ತೆ ಸರ್ಕಾರ ಒಂದು ರೀತಿ ಕಾಟಾಚಾರಕ್ಕೆ ಕೊನೆ 3 ದಿನ ಚರ್ಚೆಗೆ ಅವಕಾಶ, ಅದರಲ್ಲಿ ಮತ್ತೆ ಬಿಲ್ಲುಗಳು, ಕೊನೆಗೆ ಮುಖ್ಯಮಂತ್ರಿಗಳು ಭಾಷಣ ಮಾಡಿ ಕೊನೆ ಮುಗಿದ ತಕ್ಷಣ ಮುಂದೆ ಹಾಕ್ಬಿಡ್ತಾ ಇದ್ರಿ. ಸರಿಯಾದಂತ ಚರ್ಚೆಗೆ ಅವಕಾಶ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ಈ ಬಾರಿ ಕಳೆದ ವಾರ ನಮ್ಮ ಸಭೆಗಳಾದಾಗ ನಮ್ಮ ಬಿಜೆಪಿ ಮತ್ತು ಜೆಡಿಎಸ್ ಸಭೆ ಆದಾಗ ಚರ್ಚೆ ಮಾಡಿದ್ರಿ, ಇದನ್ನ ಮೊದಲೇ ತಗೊಬೇಕು, ಮೊದಲ 2 ದಿನನೇ ಇದಕ್ಕೆ ಚರ್ಚೆಗೆ ಅವಕಾಶ. ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಯಾರ್ಯಾರು ಉತ್ತರ ಕರ್ನಾಟಕದ ಸದಸ್ಯರು ಅವ್ರಿಗೆ ಆದ್ಯತೆಯನ್ನ ಕೊಡಿ. ಎಲ್ಲರೂ ಮಾತಾಡ್ಲಿ, ಹೆಚ್ಚು ಉತ್ತರ ಕರ್ನಾಟಕದವ್ರು ಕೊಡ್ಲಿ ಸರ್, ಎಲ್ಲರೂ ಮಾತಾಡ್ಲಿ ಹೆಚ್ಚು. ಯಾಕಂದ್ರೆ ಬೇರೆಯವರು ಮಾತಾಡಿದ್ರೆ ಮತ್ತೆ ಹಳೆ ಜಿಲ್ಲೆಗೆ ಬಂದ್ಬಿಡುತ್ತೆ, ಅದರಿಂದ ಬೆಳಕು ಚೆಲ್ಲಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಉತ್ತರ ಕರ್ನಾಟಕಕ್ಕೆ ಅಲ್ಲಿರುವಂತ ಎಲ್ಲಾ ಶಾಸಕರು ಮಾತಾಡಕ್ಕೆ ತಾವು ಅವಕಾಶ ಕೊಡಬೇಕು. ಅದು 1 ದಿನ ಆಗಲಿ 2 ದಿನ ಆಗಲಿ, 3ನೇ ದಿನ ನಾನು ಆಗ್ರಹ ಮಾಡ್ತೀನಿ ಸರ್ಕಾರಕ್ಕೆ, 3ನೇ ದಿನ ಮುಖ್ಯಮಂತ್ರಿಗಳು ಉತ್ತರ ಕೊಟ್ರೆ ಒಳ್ಳೇದು. ಅದಕ್ಕೊಂದು ಅರ್ಥ ಬರ್ತೈತೆ. ಇನ್ಮೇಲೆ ಈ ತರ ಅಧಿವೇಶನ ನಡೆದಾಗೆಲ್ಲಾನು ಕೂಡ ಅದೊಂದು ಸಂಪ್ರದಾಯ ಆಗ್ತೈತೆ. ಸಂಪ್ರದಾಯ ಆದ್ರೆ ಅದು ನಿಮ್ಮಿಂದಾನೇ ಪ್ರಾರಂಭ ಆಗ್ಲಿ, ಸಂಪ್ರದಾಯ ಆದ್ಯತೆ ಅಂತ ಗೊತ್ತಾಗ್ತೈತೆ. ಈ ಜನಕ್ಕೂ ಒಂದು ಪದೇ ಪದೇ ನಾವು ಇಲ್ಲಿ ಚರ್ಚೆಗಳೆಲ್ಲ ನಡೆಯೋದು ಉತ್ತರ ಕರ್ನಾಟಕದ ಬಗ್ಗೆನೇ ಚರ್ಚೆಗಳು. ಆದ್ರೆ ಅಭಿವೃದ್ಧಿ ವಿಚಾರಗಳ ಬಂದಾಗ ಎಲ್ಲ ಲಾಸ್ಟು. ಅದರಿಂದ ಇದಕ್ಕೊಂದು ಏನಾದ್ರೂ ಒಂದು ಅಂತ್ಯ ಆಡಬೇಕು. ಆ ದೃಷ್ಟಿಯಿಂದ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಾ. ಇದು ಪೂರ್ಣ ಮಟ್ಟದ ಚರ್ಚೆ ಆಗಲಿ. ನಾನು ಕೂಡ ಇವತ್ತು ಈ ವಿಚಾರವಾಗಿ ನಾನು ಮಾತಾಡ್ತಾ ಇದ್ದೀನಿ, ಈ ಬೆಳೆ ಹಾನಿ ಆಗಿರೋದ್ರ ಬಗ್ಗೆ ಮತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿ ಕುಂಠಿತ ಆಗಿರೋದ್ರ ಬಗ್ಗೆ, ಈ ತರದೆಲ್ಲ ಕೂಡ ಇವತ್ತು ನಾನು ಚರ್ಚೆ ಮಾಡ್ತಾ ಇದ್ದೀನಿ. ನನಗನ್ಸ್ತೈತೆ ರಾಜ್ಯದಲ್ಲಿ ಈ ಸರ್ಕಾರ ಬಹಳ ನಿರೀಕ್ಷೆ ಇತ್ತು. 2.5 ವರ್ಷದಿಂದ ಸರ್ಕಾರ ಬಂದಾಗ ಜನಕ್ಕೆ ಒಂದು ನಿರೀಕ್ಷೆ ಏನೋ, ಸಿದ್ದರಾಮಯ್ಯನವರು 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ರು, 5 ವರ್ಷ ಪೂರ್ತಿ ಅಧಿಕಾರವನ್ನ ನೋಡಿದ್ರು, ಮತ್ತೆ ಅದೇ ರೀತಿಯ ಆಡಳಿತವನ್ನ ನಾವು ನೋಡಬಹುದು ಅಂತ ಅವರು ಭ್ರಮೆ, ಒಂದು ಕನಸು. ಈಗ ನೋಡ್ತಾ ಇರುವಂತ ಸಿದ್ದರಾಮಯ್ಯನವರು ಆ ಭ್ರಮೆ ಕನಸು ಎಲ್ಲ ನುಚ್ಚು ನೂರಾಗ್ಬಿಟ್ಟಿದೆ. ಒಂಥರ ಒಡೆದ ಕನ್ನಡಿ ತರ ಆಗೋಟಿದೆ. ಪ್ರತಿದಿನ ರೈತರ ಸಂಕಷ್ಟಕ್ಕೆ ಏನ್ ಸ್ಪಂದನೆ ಮಾಡಬೇಕಾಯ್ತು, ರೈತರ ಗೋಳನ್ನ ಕೇಳಬೇಕಾಯ್ತು. ಇವತ್ತು ಒಂಥರ ಅರಣ್ಯ ರೋದನ ಆಗೋಟಿದೆ. ಯಾರಿಗೆ ಹೇಳ್ಬೇಕು, ಯಾರು ಕೇಳಬೇಕು ಅನ್ನೋ ಪರಿಸ್ಥಿತಿ ಇವತ್ತಿಲ್ಲ. ಸರ್ಕಾರ ಬಂದ ತಕ್ಷಣ ಅಂತೂ ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಫಸ್ಟ್ ವರ್ಷ ಬರ, 2ನೇ ವರ್ಷ ಫ್ಲಡ್, ದಳ್ಳಾಳಿಗಳ ಕಾಟ, 3ನೇ ವರ್ಷಕ್ಕೇನೋ ಕಾಲಿಟ್ರಿ, ಬರನೂ ಹೋಯ್ತು ಫ್ಲಡ್ ಹೋಯ್ತು ಅಂತ ಹೇಳಿದ್ರೆ ಈ ಬಾರಿ ಅಧಿಕಾರದ ಕಿತ್ತಾಟ, ಚೇರ್ ಕಿತ್ತಾಟ. ಇದರ ಮಧ್ಯೆ ಈ ಭಾಗದ ಉತ್ತರ ಕರ್ನಾಟಕದ ರೈತರು ಒಂದ್ ರೀತಿ ತಮಗೂ ಗೊತ್ತಿದೆ, ಎಲ್ಲ ಕಡೆ ಧರಣಿ ಹೋರಾಟ ಇವೆಲ್ಲ ಪ್ರಾರಂಭ ಮಾಡಿದ್ದಾರೆ. ಯಾವ ಸರ್ಕಾರ ಈ ಭಾಗದ ಜನರ ಕಣ್ಣೀರನ್ನ ಓಡಿಸಬೇಕಾಯಿತು, ಅವರ ಕಣ್ಣೀರಿಗೆ ಪರಿಹಾರವನ್ನ ಕೊಡಬೇಕಾಯಿತು, ಅದೇ ಸರ್ಕಾರ ರೈತರ ಕಣ್ಣಲ್ಲಿ ರಕ್ತ ಬರಿಸ್ತಾ ಇದ್ದಾರೆ. ಕಣ್ಣೀರಿನ ಜೊತೆ ರಕ್ತ ಬರುವಂತ ಪರಿಸ್ಥಿತಿಯನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಅದರಿಂದ ಇವತ್ತು ಇಡೀ ರೈತ ಸಮುದಾಯ ಬೀದಿಗಿಳಿದು ಹೋರಾಟ ಮಾಡ್ತಾ ಇದೆ. ಅದಕ್ಕೆ ಮಂತ್ರಿಗಳು ಹೋಗಿದ್ರು, ಹೋರಾಟ ಆಯಿತು, ಅದನ್ನ ನಾನು ಮುಂದೆ ಹೇಳೋನಿದ್ದೀನಿ. ಈ ಗಮನದಲ್ಲಿಟ್ಕೊಂಡು ನಾವು ಈ ಸರ್ಕಾರ, ನಮ್ಮಲ್ಲಿ ಸುಮಾರು 86.81 ಲಕ್ಷ ರೈತ ಕುಟುಂಬಗಳಿದೆ. ನಮ್ಮ ರೆವಿನ್ಯೂ ಇಲಾಖೆ ಕೊಟ್ಟಿರೋ ಅಂಕಿಅಂಶದಲ್ಲಿ 86.81 ಲಕ್ಷ. ನೀರಾವರಿಗೆ, ಮಳೆ ಮತ್ತು ನೀರಾವರಿಗೆ 118.5 ಲಕ್ಷ ಹೆಕ್ಟೇರ್ ಪ್ರದೇಶ ಇದೆ. ಸುಮಾರು ನಮ್ಗೆಲ್ಲರೂ ಗೊತ್ತಿರಂಗೆ 70% ಜನ
ರೈತಾಪಿ ಕುಟುಂಬದಲ್ಲಿ ಬಂದವರು, ರೈತರ ಮನೆ ಕುಟುಂಬದವರು ಅಂತ ನಾವು ತಿಳ್ಕೊಂಡಿದ್ದೀವಿ. ಈ ಸರ್ಕಾರ ಮಾತಿಗೆ ತಪ್ಪಿದೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ, ಈ ಸರ್ಕಾರನೇ ಒಂದು ಕೃಷಿ ಇಲಾಖೆ ವಾರ್ಷಿಕ ವರದಿ 2024-25 ಒಂದು ವಾರ್ಷಿಕ ವರದಿಯನ್ನು ಬಿಡುಗಡೆ ಮಾಡ್ತಾರೆ ರಾಜ್ಯ ಸರ್ಕಾರ. ಅದರಲ್ಲಿ ನಮ್ಮ ದೃಷ್ಟಿ ಏನು, ರಾಜ್ಯದ ಕೃಷಿ ಉತ್ಪಾದನೆ ಹೆಚ್ಚು ಮಾಡೋದ್ರ ಬಗ್ಗೆ ನಮ್ಮ ಗುರಿ ಏನು, ನಮ್ಮ ಉದ್ದೇಶ ಏನು ಅಂತ ಹೇಳ್ಬಿಟ್ಟು ದೃಷ್ಟಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಉದ್ದೇಶಕ್ಕೆ ದೃಷ್ಟಿ ಅಂತ ಕೊಟ್ಟಿದ್ದಾರೆ. ವಿಷನ್ ಅಂತ ಹೇಳಿ ಆ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರುವಂತ ಪತ್ರ. ಇದರಲ್ಲಿ ಏನ್ ಕ್ಲಿಯರ್ ಆಗಿ ಹೇಳಿದರೆ, ವಿವಿಧ ರಾಜ್ಯ ಮತ್ತು ಕೇಂದ್ರ ಪುರಸ್ಕೃತ ಯೋಜನೆಗಳ ಅನುಷ್ಠಾನದ ಮೂಲಕ ಉತ್ಪಾದನೆಯನ್ನು ಹೆಚ್ಚಿಸಲು, ಸುಸ್ಥಿರ ಕೃಷಿಗಾಗಿ ಕೃಷಿ ವೆಚ್ಚವನ್ನು ಕಡಿತಗೊಳಿಸಲು, ರೈತರ ಅಭಿವೃದ್ಧಿ ಹಾಗೂ ಆದಾಯವನ್ನು ಹೆಚ್ಚಿಸುವ ಮೂಲಕ ರಾಜ್ಯದ ಆಹಾರ ಭದ್ರತೆಯನ್ನು ಕಾಪಾಡುವುದು ಅಂತ ಇದೆ ಅಧ್ಯಕ್ಷರೇ. ಆಹಾರ ಭದ್ರತೆಯನ್ನ ಕಾಪಾಡಬೇಕು ಅಂತ ಅಂದ್ರೆ ಇವ್ರು ಹೇಳಿರೋದಕ್ಕೂ ಕೃತಿಗೂ ಮಾತಿಗೂ ಏನು ಸಂಬಂಧ ಇಲ್ಲ ಅಂತ ನನಗನ್ಸ್ತದೆ. ಹೇಳಿರೋ ಕೃತಿಗೂ ಮಾತಿಗೂ ಸಂಬಂಧ ಇಲ್ಲ. ಮಾತೆತ್ತರೆ ಮುಖ್ಯಮಂತ್ರಿಗಳು ಅವ್ರದ್ದು ನಾನು ನೋಡಿದ್ದೀನಿ. ಅವರು ಕೂತಾಗ, ನಿಂತಾಗ, ವೇದಿಕೆ ಭಾಷಣ ಮಾಡೋಕ್ ನಿಂತಾಗ ಅವ್ರ ಭಾಷೆಯಲ್ಲಿ ಹೇಳೋದಾದ್ರೆ, ಏಯ್ ಕೂತ್ಕೋ, ಕೊಟ್ಟಿಲ್ಲ 2,000 ನಿನ್ಗೆ, ಕೊಟ್ಟಿಲ್ಲ ನಿನ್ಗೆ 2,000. ಈ ಮಾತು ರೆಗ್ಯುಲರ್ ಬರ್ತಾ ಇದೆ. ನಾನು ಮೊನ್ನೆನೂ ನೋಡಿದೆ, ಯಾವ್ದೋ ಕೂತ್ಕೊಂಡು ಅವರು ಯಾವ್ದೋ ಒಂದು ಮಾತಾಡ್ತಾ ಇದ್ರೆ, ಎಲ್ಲರಿಗೂ ನಾನು ಕೊಟ್ಟಿಲ್ವಾ ನಿಮ್ಗೆ 2,000 ಅಂತ ಹೇಳ್ತಾರೆ. 2,000 ಎಲ್ಲಿ ಕೊಟ್ಟಿದ್ದೀರಾ? ಅದೇ ಗಂಡನ್ ಜಾಬ್ಗೆ ಎಣ್ಣೆ ಹೊಡಿತಾ ಇದ್ದ ಪಾಪ, ಗಂಡನ್ ಜಾಬ್ಗೆ 2,000 ಟ್ಯಾಕ್ಸ್ ಹಾಕಿದ್ರಿ. ಆ 2,000ನ ಪಾಪ ಹೆಣ್ಮಗಳು ಕೊಟ್ರಿ. ನಿಮ್ ಕೈಯಿಂದ ಏನ್ ಕೊಟ್ರಿ? ಅದರಲ್ಲಿ ಅಂಕಿಅಂಶ ಕೊಡ್ತೀನಿ ನಾನು, ಬೇಕಾದ್ರೆ ಅಂಕಿಅಂಶ ಕೊಡ್ತೀನಿ. ಎಷ್ಟು? 50 ರೂಪಾಯಿ 60 ರೂಪಾಯಿ ಒಂದು ಕ್ವಾರ್ಟರ್ ಜಾಸ್ತಿ ಮಾಡಿದ್ದೀರಾ. 1 ಕ್ವಾರ್ಟರ್ ಕುಡಿದ್ರೆ ಪರವಾಗಿಲ್ಲ, 2 ಕ್ವಾರ್ಟರ್ ಕುಡಿಯೋನು ಇನ್ನೂ ಜಾಸ್ತಿ ಕೊಡ್ತಾನೆ. ಅಂದ್ರೆ ಸಿದ್ದರಾಮಯ್ಯನವ್ರು ಎಷ್ಟು ಹುಷಾರು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಅಲ್ಲೇ ಉತ್ಪತ್ತಿ ಮಾಡಿ ಅವ್ರ ಮನೆಗೆ ಕೊಟ್ಬಿಟ್ರು. ಅವ್ರ ಮನೆಯಲ್ಲೇ ಉತ್ಪತ್ತಿ ಅಲ್ಲೇ ಕೊಟ್ರು. ಗಂಡನಿಂದ ಹೆಂಡತಿ ಕೊಡೋ ಬಿಜೆಪಿ ಕಾಲದಲ್ಲಿ ಬಾಟು ಕುಡಿತಿರ್ಲಿಲ್ವಾ? ನಾನು ವಿರೋಧ ಪಕ್ಷ ನಾಯಕರೇ, ಬಿಜೆಪಿ ಕಾಲದಲ್ಲಿ ಬಾಟಲಿ ಕುಡಿತಿರ್ಲಿಲ್ವಾ? ಕುಡಿತಿದ್ರ ಇಲ್ವಾ ಜನ? ಆಗ್ಲೂ ಇಷ್ಟೇ ದುಡ್ಡು ಬರ್ತುತ್ತೋ ಇಲ್ವಾ? ಮೊದಲೇ ತೀರ್ಮಾನ ಆಗಿದೆ ಮುಖ್ಯಮಂತ್ರಿ ಅಧ್ಯಕ್ಷರೇ. ಉತ್ತರ ಕರ್ನಾಟಕ ಚರ್ಚೆ ಆಗುವಾಗ ಉತ್ತರ ಕರ್ನಾಟಕ ಅವ್ರು ಕೇಳೋಷ್ಟು ತಾಳ್ಮೆ ಇರ್ಬೇಕು ಸರ್. ಸನ್ಮಾನ್ಯ ಅಧ್ಯಕ್ಷರೇ, ಮಾತಾಡಿ ಹೇಳೋದಕ್ಕೆ ತಾಳ್ಮೆ ಇಟ್ಕೊಂಡಿರ್ಬೇಕು. ಮಾತಾಡಿದಷ್ಟು ನೀವು ಟೀಕೆ ಮಾಡಿದಷ್ಟು ಯಾರು ಇದ್ದಾಗ ಅವ್ರು ನೀವು ನಾವೇನು ಮಾತಾಡಲ್ಲ. ನಾವು ಮಾತಾಡುವಾಗ ನೀವೇನು ಮಾತಾಡ್ಕೊಡ್ದು ನೋಡ್ರಿ. ನಾವು ಮಾತಾಡುವಾಗ ನೀವು ಮಾತಾಡ್ಕೊಡ್ದು, ನೀವು ಮಾತಾಡುವಾಗ ನಾವು ಮಾತಾಡ್ಕೊಡ್ದು. ಏನಾರು ನಾವು ವಾತ್ಸಾರಿ ಮಾಡಿದ್ರಲ್ಲ, ನಿಮ್ದೆಲ್ಲ ಕೇಳಿದ್ರೆ 2 ದಿವಸ ಕೊನೆ ನಾವು ವೈಟ್ ಪೇಪರ್ ಡಿಮ್ಯಾಂಡ್ ಮಾಡಿದಾಗ ನಮ್ಮನ್ನು ಮಾತಾಡಕ್ ಬಿಡ್ಲಿಲ್ಲ. ನೀವು ಮಾನ್ಯ ವಿರೋಧ ಪಕ್ಷ ಮಾತಾಡಕ್ ಬಿಡ್ಲಿಲ್ಲ. ನೀವು ಬರೀ ಗಲಾಟೆ ಮಾಡಿ ಕೂಗಾಕೆ ಮಾನ್ಯ ವಿರೋಧ ಪಕ್ಷ ನೀವು ಹಂಗೆ ಕೂಗಿ ಕೇಳಿ. ನಾವು ನಾಯಕರು ನಮ್ಮ ಬಡವರ್ಗ ಅವಮಾನ ಮಾಡ್ತಾ ಇದ್ದಾರೆ. ಕುಡಿಯೋರು ಈ ಕಾಲದಲ್ಲಿ ಎಲ್ಲ ಕಾಲದಲ್ಲೂ ಕುಡ್ದಾರೆ. ಕುಡಿಯೋರು ಎಲ್ಲ ಕಾಲದಲ್ಲೂ ಜಾಸ್ತಿ ಇದ್ದಲ್ಲ, ಅಂಗಡಿಗಳು ಜಾಸ್ತಿ ಇಲ್ಲ. ನಾನು ಕೂತ್ಕೊಳ್ಳಲ್ಲ. ಶ್ರೀಮಂತರು ಕುಡಿತಾರೆ, ಕುಡಿದ್ರೆ ತೊಂದ್ರೆ ಇಲ್ಲ. 3 ಸಲ ಟ್ಯಾಕ್ಸ್ ಹಾಕಿದ್ದೀನಿ. 3 ಸಲ 2 ವರ್ಷದಲ್ಲಿ 3 ಸಲ ಟ್ಯಾಕ್ಸ್ ಹಾಕಿದ್ದೀನಿ. ಸುಲಿಗೆ ಕೊಡ್ರಿಗೆ. ವಿರೋಧ ಪಕ್ಷದ ನಾಯಕರು ಉತ್ತರ ಕರ್ನಾಟಕದ ಬಗ್ಗೆ ಮಾತನಾಡ್ತಾ ಅವರು ಪ್ರಿಯಾಂಬಲ್ ನೋಡಿದ್ರೆ ಏನು ಕುಡಿಯೋರು ಉತ್ತರ ಕರ್ನಾಟಕದಲ್ಲಿ ಮಾತ್ರ ಇದ್ದಾರೆ ಅನ್ನೋರ ಜೊತೆನೆ ಮಾತಾಡ್ತಾ ಇದ್ದಾರೆ. ಅದು ಯಾವ ಕಾರಣಕ್ಕೂ ಸರಿಯಾದದ್ದಲ್ಲ. ಆಮೇಲೆ ನೀವು ಮುಖ್ಯಮಂತ್ರಿಗಳು 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯೊಳಗೆ ಕೊಟ್ರೆ ಅದು ಮನೆತನಕ್ಕೆ, ಬಡತನ ನಿವಾರಣೆಗೆ ಹೋಗುತ್ತೆ ಹೊರತು ಸರಿಯಾಗಿ ಮಾತ್ರ ಹೋಗೋದಿಲ್ಲ. ನಾನಿಲ್ಲ ಇಲ್ಡ್ ಆಗಲ್ಲ. ನಾನು ಯಾರಿಗೂ ಇಲ್ಡ್ ಆಗಲ್ಲ. ಆಗಲ್ಲ. ನಿಮ್ಮ ಹೆಸರು ಹೇಳಿದಾಗ ಇಲ್ಡ್ ಆತೀನಿ ನಾನು. ಆಗಲ್ಲ, ಇಲ್ಡ್ ಆಗಲ್ಲ. ಯಾರು ಇಲ್ದಾಗದ್ ಬೇಡ. ನೀವು ಮಾತಾಡ್ಬೇಕು. ಎಚ್ ಕೆ ಪಾಟೀಲ್ ರವರು ಇದರಲ್ಲಿ ಎಚ್ ಕೆ ಪಾಟೀಲ್ ಅವರು ಅವ್ರು ಹೇಳಿದ್ದಾರೆ. ಸರ್ಕಾರನೇ ನಡೀತಾ ಇರೋದು ಅವರಿಂದ. ಹೇಳಿದ್ದಾರೆ ಸರ್ಕಾರನೇ ನಡೀತಾ ಇರೋದು ಅವರಿಂದ.
ಅವ್ರು ಹೇಳಿ ಉತ್ತರ ಕೊಟ್ಟಿದ್ದಾರೆ. ಮಾತಾಡ್ಲಿ ಬಿಡಿ, ಅವ್ರು ಮಾತಾಡ್ಲಿ, ಆಮೇಲೆ ಹೇಳುವಂತ ನೀವು ಅವಕಾಶ. ಅಧ್ಯಕ್ಷರೇ, ನಾನು ಅವ್ರಿಗೆ ಅರೆ ಕುಡಿಯೋರ್ ಸಂಖ್ಯೆ ಕಡಿಮೆ ಆಗಿಲ್ಲ. ಅವ್ರದ್ದು ಯಾವ್ದು ಇದೋಗ ಕಂಪೇರ್ ಟು ಲಾಸ್ಟ್ ಇಯರ್ ಈ ವರ್ಷ ಕಡಿಮೆ ಆಗಿದೆ. ಬೆಂಗಳೂರು ನಗರದಲ್ಲಿ ಕುಡಿಯೋರ ಸಂಖ್ಯೆ 1.6 ಜಾಸ್ತಿ ಆಗಿದೆ. ಎಲ್ಲೆಲ್ಲಿ ಜಾಸ್ತಿ ಆಗಿದೆ ಬೇಕಾದ್ರೆ ನಿಮ್ಗೆ ವ್ಯಾಪಾರ ವಹಿವಾಟು ಎಲ್ಲೆಲ್ಲಿ ಜಾಸ್ತಿ ಆಗಿದೆ ಕಡಿಮೆ ಆಗಿದೆ. ಎಲ್ಲಿ ಅಲ್ಲ ನಮ್ಮಲ್ಲಿ ಕಡಿಮೆ ಆಗಿದೆ. ಇವ್ರ ಕಾನ್ಸ್ಟಿಟ್ಯೂನ್ಸಿ ಜಾಸ್ತಿ ಆಗಿದೆ. ಅಶೋಕ್ ಅವ್ರ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಜಾಸ್ತಿ ಜನ ಕುಡಿತಾ ಇದ್ದಾರೆ ಕಳೆದ ವರ್ಷಕ್ಕಿಂತ. ಈಗ ಬೇಕಾದ್ರೆ ಸ್ಟ್ಯಾಟಿಸ್ಟಿಕ್ಸ್ ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಸಿಗುತ್ತೆ ಹೇಳಿ ನೋಡೋಣ. ಅಲ್ಲ ಕುಡಿಯೋರ ಸಂಖ್ಯೆ ಯಾವ ರೀತಿ ಕಂಡುಹಿಡಿಯಬಹುದು? ಉತ್ತರ ಕರ್ನಾಟಕ ಬಂಡವಾಳ ಮಾಡಿಕೊಂಡು ಸುಮ್ಮನೆ ಅನ್ನೇ ಸರಿಯಾಗಿ ನಾಯಕರು ಮಾತಾಡ್ತಿರ್ಬೇಕು. ಎಲ್ಲ ಮಾತಾಡ್ತಾರೆ. ವಿಚಾರದಲ್ಲಿ ಹೇಳ್ತಾಗ ಕುಡಿಯೋರ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ಕುಡಿಯೋರ ಸಂಖ್ಯೆ ಕಡಿಮೆ ಆಗಿದೆ ಅಂತ ನಾನು ನಿಮ್ಮ ಕ್ಷೇತ್ರದಲ್ಲಿ ಜಾಸ್ತಿ ಆಗಿದೆ. 1.6% ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕುಡಿಯೋರ ಸಂಖ್ಯೆ ಜಾಸ್ತಿ ಆಗಿದೆ. ಈಗ ಮೊನ್ನೆ ನಾನು ಟಿವಿನಲ್ಲಿ ನೋಡ್ತಾ ಇದ್ದೆ, ಹೊಸದಾಗಿ ಮಂತ್ರಿಗಳು ಯಾರು ಅಂತ. ಅದ್ರಲ್ಲಿ ರಾಯರೆಡ್ಡಿ ಹೆಸರೇ ಇರಲಿಲ್ಲ. ಇರ್ಲಿಲ್ಲ. ಅದಕ್ಕೆ ಈಗ ಲಾಸ್ಟ್ ಏನೋ ವೈಲ್ಡ್ ಕಾರ್ಡ್ ಬರ್ಬೇಕಲ್ಲ, ವೈಲ್ಡ್ ಕಾರ್ಡ್ ಸ್ಪೀಕರ್ ಮಾಡ್ತಾರೆ. ಈಗ ವೈಲ್ಡ್ ಕಾರ್ಡ್ ಬರ್ಬೇಕು ಅಂದ್ರೆ ರಾಯರೆಡ್ಡಿ ಅವರು ಮಂತ್ರಿ ಬೇಡ ಅಂತ ಸ್ಪೀಕರ್ ಮಾಡ್ತಾರಂತೆ. ಅಶೋಕ್ ನಾನು ಬೇಡ ಅಂತ ಹೇಳಿದ್ದೀನಿ. ಸ್ಪೀಕರ್ ಬೇಕಾ? ಬಹಳ ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಅವರು ಹಿಂದೆ ನಾಣಯ್ಯನವರು ಇದ್ರು, ಗೌರವಾನ್ವಿತ ನಾಣಯ್ಯನವರು. ಅವ್ರಿಗೂ ಅಷ್ಟೇ ಹೆಂಗನ ಸಿದ್ದರಾಮಯ್ಯನವರು ಅವಾಗಿದ್ರು. ನಾವು ವಿರೋಧ ಪಕ್ಷವಾಗಿ ಕೂತಿದ್ರಿ, ಬಹಳ ವರ್ಷ ವಿರೋಧದಲ್ಲೇ ಕೂತಿದ್ರಿ. ಯಾವ್ದನ ಫೈಲ್ ಕೊಡ್ಲಿ ಉಲ್ಟಾ ಪಲ್ಟಾ ಮಾಡಕ್ ಬಿಡೋರು ಹಂಗೆ. ಅಷ್ಟು ಅಂದ್ರೆ ತಪ್ಪು ಅಂತ ಹೇಳಲ್ಲ, ಅಷ್ಟು ಚಾಣಕ್ಯತನ ಅವ್ರಿಗೆ. ಪಾಟೀಲ್ರು ಕೂಡ ಎಲ್ಲಿಂದ ಎಲ್ಗೋ ಕನೆಕ್ಷನ್ ಮಾಡ್ಬಿಟ್ರು ತಗೊಂಡೋಗ್ಬಿಟ್ಟು. ನಾನು ಹೇಳಿದ್ದು ಉತ್ತರ ಕರ್ನಾಟಕದಲ್ಲ, ನಾನು ಹೇಳಿದ್ದು ನಾನು ನಿಮ್ ಸರ್ಕಾರ ಹೆಂಗೆ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ ತೆರಿಗೆ ಹಣದಲ್ಲಿ, ಒಂಥರ ಟ್ಯಾಕ್ಸ್ ಟೆರರಿಸಂ ತರ ಇದು. ಅಷ್ಟು ತೆರಿಗೆ ಹಾಕ್ಬಿಟ್ಟಿದ್ರ. ಅದರಲ್ಲಿ ಇದು ಒಂದು ತೆರಿಗೆ, ಎಣ್ಣೆ ತೆರಿಗೆ. ಕುಡಿಯೋರು ಯಾರು ಅಂತ ಹೇಳಿದ್ರೆ ಎಲ್ಲ ಕೈ ಎತ್ತಿಸಿದ್ರೆ ಗೊತ್ತಾಗ್ತೈತೆ ಯಾರ್ಯಾರು ಕುಡಿತಾರೆ ಯಾರ್ಯಾರು ಕುಡಿಯಲ್ಲ ಅಂತ ಎಲ್ಲ ಗೊತ್ತಾಗ್ತೈತೆ, ಪ್ರಪಂಚಕ್ಕೆ ಗೊತ್ತಾಗ್ತೈತೆ. ಅದು ದಿನಕ್ಕೆ ಜಾಸ್ತಿ ಆತಾನೇ ಇದೆ. ಅವ್ರು ಯಾರೋ ಒಬ್ಬ ಮನೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ಬೈತಾ ಇದ್ರು ಅಷ್ಟು ಬೈತಾ ಇದ್ರು. ಏನಂತ ಗೊತ್ತಾ, ನಮ್ಮಿಂದ ಈ ಸರ್ಕಾರ ನಮ್ಮ ಹಣದಲ್ಲಿ ಇವರೆಲ್ಲ ಮಜಾ ಮಾಡ್ತಾ ಇರೋದು ಅಂತ ಸೋಷಿಯಲ್ ಮೀಡಿಯಾ ಅದು ಬಾರ್ ಮುಂದೆನೆ ಬೈತಾ ಇದ್ದ ಅವನು. ನೋಡಿರ್ಬೇಕು ನೀವು, ಅದು ರೆಗ್ಯುಲರ್ ಆಗಿ ಆಗ್ತಾರೆ. ಈ ಚಾನಲ್ಗಳವರಂತೂ ಹಿಡಿದ್ಬಿಟ್ಟವ್ರಿ. ಮೊದಲೆಲ್ಲ ಬೇರೆ ಚಾನಲ್ ಇದ್ದಾವೆ, ಇವಾಗ ಮೇನ್ ಚಾನಲ್ಗಳವರೆಲ್ಲರೂ ಅದು ನಡೀತಾವ್ರು ಹೋಗಿ ಬಾರ್ ಮುಂದೆ. ಇಲ್ಲೇ ಮಾಡಿದ್ರ? ಅದರಿಂದ ನನ್ಗನ್ಸೋದು ಮುಂದೆ ಸನ್ಮಾನ್ಯ ಅಧ್ಯಕ್ಷರೇ, ನಾವು ಸರ್ಕಾರ ಅಲ್ಲ ಅವ್ರು ಮಾತಾಡಕತ್ತಾರ, ಅವ್ರಿಗೆ ಅವಕಾಶ ಕೊಡ್ರಿ. ನಾನು ಯಾಕೆ ಪ್ರಸ್ತಾವ ಮಾಡಿದೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ನಾವು ಫ್ರೀ ಅಂತಾರಲ್ಲ, ಎಂದಾದರೂ ರೈತರಿಗೆ ನೇಗಿಲು ಫ್ರೀಯಾಗಿ ಕೊಟ್ಟಿದ್ದೀನಿ, ನಿನ್ಗೆ ಬಿತ್ತನೆ ಬೀಜ ಫ್ರೀಯಾಗಿ ಕೊಟ್ಟಿದ್ದೀನಿ, ಗೊಬ್ಬರ ಫ್ರೀಯಾಗಿ ಕೊಟ್ಟಿದ್ದೀನಿ ಹೇಳಿಲ್ಲ ಎಂದು. 2.5 ವರ್ಷ ಆಯ್ತು ಎಂದು ಹೇಳಿಲ್ಲ. ಮಾತತ್ರ ನಿಮ್ಗೆ 2,000 ಫ್ರೀ ಅಂತ ಹೇಳ್ತಾ ಇದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಸರ್ಕಾರ ನಡ್ಕೊಂಡಂತ ನಡವಳಿಕೆಗಳನ್ನ ಏನು ಮಾತಾಡಿದ್ರು, ಪದೇ ಸಿದ್ದರಾಮಯ್ಯ ಹೇಳ್ತಾರೆ, ನಾನು ನುಡಿದಂತೆ ನಡೆದ ಸರ್ಕಾರ, ನಾನು ಕೊಟ್ಟಂತ ಎಲ್ಲ ಭರವಸೆಗಳನ್ನ ಈಡೇರಿಸಿದ್ದೀನಿ ಅಂತ ಭಾಷಣ ಮಾಡ್ತಾರೆ. ಭಾಷಣ ಕರೆಕ್ಟ್ ಆಗಿದೆ, ನಾನೇನು ಭಾಷಣ ತಪ್ಪು ಅಂತಲ್ಲ. ವೇದಿಕೆ ಸಿಕ್ಕಿದಾಗ ಎಲ್ಲರೂ ಭಾಷಣ ಮಾಡ್ತಾರೆ, ತಾವು ಮಾಡಿದ್ದೀರ. ನಾನು 2020 ಮೇ 8ರಂದು ಒಂದು ಟ್ವೀಟ್ ಮಾಡಿದಿರ. ತಾವು ಇಲ್ಲಿದ್ರಿ 2020 ಮೇ 8ರಂದು ಒಂದು ಟ್ವೀಟ್ ಮಾಡಿದಿರಿ. ಅದನ್ನ ನಿಮ್ಗೆ ನಾನು ನೆನಪಿಸ್ತೀನಿ ಅವರಿಗೆ. ಅದರಲ್ಲಿ ಏನು ಹೇಳ್ತಾರೆ, ಸಿದ್ದರಾಮಯ್ಯನವ್ರು ಹೇಳಿರೋದು ಟ್ವೀಟ್, ಅದು ಕಾಪಿ ಇದೆ ನೋಡಿ, ನೀವು ಮರ್ತ್ಬಿಟ್ಟಿರ್ತೀರಾ, ನಾವು ಕಾಪಿ ತಗೊಂಬಂದಿದ್ದೀನಿ ನೋಡಿ. ಸಿದ್ದರಾಮಯ್ಯನವರು ರೈತರ ಬಗ್ಗೆ ಮಾತಾಡೋದು, ಆತ್ಮ ಸಾಕ್ಷಿಯಾಗಿ ಮಾತಾಡೋದು, ಕಳಕಳಿಯಿಂದ ಮಾತಾಡೋದು, ರೈತರಿಗೆ ಧ್ವನಿ ಆಗ್ಬೇಕು ಅಂತ ಮಾತಾಡಿರೋ ಮಾತನ್ನ ನಾನು ಹೇಳ್ತೀನಿ. ಅವ್ರಿಗೇನು ಕೆಟ್ಟದೇನು ಹೇಳಲ್ಲ.
ಅವ್ರು ಏನ್ ಹೇಳಿದ್ದಾರೆ? ರೈತರ ಬೆಳೆಗಳ ಉತ್ಪನ್ನ ವೆಚ್ಚವನ್ನು ಆಧರಿಸಿ ಸರ್ಕಾರವೇ ಬೆಲೆ ನಿಗದಿ ಮಾಡಬೇಕು. ನಿಗದಿತ ಬೆಲೆಗಿಂತ ಕಡಿಮೆ ಬೆಲೆ ರೈತರಿಗೆ ಸಿಗುವಂತಿದ್ದರೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ಬೆಂಬಲ ಬೆಲೆ ನೀಡಲು ರು. 5,000 ಕೋಟಿಯನ್ನ ಆವರ್ತ ನಿಧಿ ಸ್ಥಾಪಿಸಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು. ಎಷ್ಟು? 5,000 ಕೋಟಿ. ಟ್ವೀಟ್ ಮಾಡಿರೋದು 2020ರಲ್ಲಿ ಮುಖ್ಯಮಂತ್ರಿಗಳು. ನಾನು ಹೇಳಿರೋದಲ್ಲ ಇದು, ಅವರು ಟ್ವೀಟ್ ಮಾಡಿದ್ದಾರೆ. ಅಂದ್ರೆ ಅವತ್ತು ವಿರೋಧ ಪಕ್ಷವಾಗಿದ್ದಾಗ 5,000 ಕೋಟಿ ಆವರ್ತ ನಿಧಿ ಇಡಬೇಕು ಅಂತ ಹೇಳಿದವರು ಸಿದ್ದರಾಮಯ್ಯನವರು. ನಾನು ಕೇಳ್ತಾ ಇದ್ದೀನಿ ಈ ಸರ್ಕಾರಕ್ಕೆ, 2.5 ವರ್ಷ ಆಯ್ತು, ಇಟ್ಟಿದ್ದೀರಾ? ಕೊಟ್ಟಿದ್ದೀರಾ? ರೈತರಿಗೆ ತಲುಪಿದೀಯಾ? ಇಲ್ಲ. ನಾನು ಪರಿಶೀಲನೆ ಮಾಡಿದೆ ಅಧ್ಯಕ್ಷರೇ. ನಾನು ಒಂದು ವಾರದಿಂದ ಎಲ್ಲಾ ಸೆಕ್ರೆಟರಿಗಳಿಗೂ ಫೋನ್ ಮಾಡಿದ್ದೆ. ನಾನೇ ಪರ್ಸನಲ್ ಆಗಿ ಫೋನ್ ಮಾಡಿದ್ದೆ, ಏನಪ್ಪ ಏನೇನಾಗಿದೆ ಅಂತ. ಎಲ್ಲೂ ನಾನೇ ಪರ್ಸನಲ್ ಆಗಿ ಮಾತಾಡಿದೆ ಎಲ್ಲರ ಹತ್ರ. ಯಾರೂ ಪಾಸಿಟಿವ್ ಆಗಿ ಹೇಳಲೇ ಇಲ್ಲ. ಸರ್ ಫೈಲ್ ನೋಡ್ತೀನಿ, ಕೇಳ್ತೀನಿ, ಇದು ಮಾಡಿಲ್ಲ ಸರ್ ಅನ್ನೋದು ಬಿಟ್ರೆ ಬೇರೆ ಏನೂ ಹೇಳಿಲ್ಲ. ನಾನು ಹೇಳೋದು ಬರೀ ಇಷ್ಟೇ ಆಗಿದ್ರೆ ನಾನು ಪರಮೇಶ್ವರ್ ಅವರೇ ನಾನೇನು ಹೇಳ್ತಾ ಇಲ್ಲ. ಏನೋ ಟ್ವೀಟ್ ಗೊತ್ತಿಲ್ದಿರ ಯಾರೋ ಟ್ವೀಟ್ ಮಾಡ್ಬಿಟ್ಟವ್ರೆ ಅಂತ ನಾನು ತಿಳ್ಕೊಂಡಿದ್ದೆ. ಸರ್ವಜನಾಂಗದ ಶಾಂತಿಯ ತೋಟ, ಸರ್ವಜನಾಂಗದ ಶಾಂತಿಯ ತೋಟ ಕಾಂಗ್ರೆಸ್ ಪ್ರಣಾಳಿಕೆ. ಇದರಲ್ಲಿ ನೀವು ಹೇಳಿದಿರ, ನಿಮ್ ಫೋಟೋನು ಇದೆ. ನೀವು ಅಧ್ಯಕ್ಷ ಆದ್ರೆ ನಿಮ್ ಕೆಳಗಡೆ ಹಾಕ್ಬಿಟ್ಟಿದ್ದಾರೆ. ಹಾಕಿದ್ದಾರೆ 3 ಡೆಪ್ಟಿ ಸಿಎಂ ಅಂತ ಹಾಕಿದ್ದಾರೆ ಅಲ್ಲಿ ನೋಡಿ, 3 ಡೆಪ್ಟಿ ಸಿಎಂಸ್ ಅಂತ ಹಾಕಿದ್ದಾರೆ. ಅದರಲ್ಲಿ ಕೆಳಗಡೆ ಬಂದ್ಬಿಟ್ಟಿದೆ ನಿಮ್ದು. ಅದರಲ್ಲಿ ಹೇಳಿರುವಂತದ್ದು ಪ್ರಕೃತಿ ವಿಕೋಪ ನಿಧಿ ಸಂಭವಿಸಿದಾಗ ತಕ್ಷಣ ಪರಿಹಾರಕ್ಕಾಗಿ 5,000 ಕೋಟಿ ಮೂಲ ನಿಧಿಯೊಂದಿಗೆ ಶಾಶ್ವತ ನಿಧಿಯನ್ನ ಸ್ಥಾಪನೆ ಮಾಡ್ತೀನಿ ಅಂತ ನೀವು ಹೇಳಿದ್ದೀರ. ಟ್ವೀಟು 2020ರಲ್ಲಿ ಟ್ವೀಟ್ ಮಾಡಿದ್ದೀರ. ನಿಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಸರ್ವಜನಾಂಗದ ಶಾಂತಿಯ ತೋಟದಲ್ಲಿ ಈ ಕ್ರಾಂತಿಯ ಮಾತುಗಳನ್ನು ಆಡಿದ್ದಾರೆ, ಇಟ್ಟಿದ್ದೀರಾ. ಉತ್ತರ ಕರ್ನಾಟಕ ಈಗ ಫ್ಲಡ್ ಆಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಹಾನಿ ಆಗಿರೋದು ಬಹಳ ಉತ್ತರ ಕರ್ನಾಟಕನೇ. ಹಳೆ ಮೈಸೂರಿಗಿಂತ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಹಾನಿ ಆಗಿದೆ. 5,000 ಕೋಟಿ ಯಾಕಿಟ್ಟಿಲ್ಲ? ಪ್ರಶ್ನೆ ಕೇಳ್ತಾ ಇದ್ದೀರಿ. ಬರಗಾಲದಲ್ಲಿ ಮತ್ತು ಕ್ಷಾಮದ ಅವಧಿಯಲ್ಲಿ ಕೃಷಿ ಉತ್ಪನ್ನಗಳಿಗೆ ಆಗುವ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡುವ ನಿಟ್ಟಿನಲ್ಲಿ ಸಾಲ ಮರುಪಾವತಿ ಮುಂದೂಡಿಕೆ ಮಾಡ್ತೀರಿ ಅಂತಾನೂ ಹೇಳಿದ್ದೀರ ಇದರಲ್ಲಿ. ಆಮೇಲೆ ಕ್ಷೀರಧಾರೆ ಪ್ರತಿ ಹಾಲಿಗೆ ಸಬ್ಸಿಡಿ ದರವನ್ನ 5 ರೂಪಾಯಿಂದ 7 ರೂಪಾಯಿಗೆ ಏರಿಸಿದ್ದೀನಿ ಅಂತಾರೆ. 7 ರೂಪಾಯಿಗೆ ಏರಿಸಿದಾರ? ಏರಿಸಿಲ್ಲಲ್ಲ, ಏರಿಸಿಲ್ಲ ಅಂತ. ನಾನು ಅಧಿಕಾರಿನೂ ಕೇಳಿದೆ. ಅಧಿಕಾರಿನ ಕೇಳಿದಕ್ಕೆ ಅವ್ರು ಹೇಳಿದ್ರು ಏರ್ಸಿಲ್ಲ ಅಂತ ಹೇಳಿಲ್ಲ. ಅವರೇ ಹೇಳಿದ್ರು ಸರ್ ಇನ್ನೂ 620 ಕೋಟಿ ಬಾಕಿ ಇದೆ ಸರ್ ಅಂತಂದ್ರು. ನಾನು ಏರ್ಸಿದ್ಯೋ ಇಲ್ಲೋ ಅಂತ ಕೇಳಿದ್ರೆ ಅವನು 620 ಕೋಟಿ ಇನ್ನು ಬಾಕಿ ಇದೆ ಸರ್ ಅಂತ ಹೇಳ್ದ. ಹೇಳಿ ಆಮೇಲೆ ಉತ್ತರ ಇವಾಗೆ ಬೇಡ, ಪ್ರತಿಯೊಂದಕ್ಕೂ ಉತ್ತರ ಕೊಟ್ಕೊಂಡು ಹೋದ್ರೆ ನಾನು ಅವರು ಬಿಡಲ್ಲ. ನನಗೆ ಅವಧಿ ಟೈಮ್ ಕೊಟ್ಟವ್ರು, ನಾನು ಹೇಳಲ್ಲ ಎಷ್ಟು ಟೈಮ್ ಕೊಟ್ಟವ್ರೆ ಅಂತ. ಅಷ್ಟರಲ್ಲಿ ನೋಟ್ ಮಾಡ್ಕೊಳ್ಳಿ, ಎಲ್ಲ ಸೇರಿ ಒಂದೇ ಸರಿ ಕೊಟ್ಬಿಡಿ. ಅದೇ ರೀತಿ ಕೃಷಿ ಉತ್ಪನ್ನ ನಿಧಿ, ಕೃಷಿ ಉತ್ಪನ್ನ ಮತ್ತು ಸಂಬಂಧಿತ ಕ್ಷೇತ್ರಗಳಲ್ಲಿ ಸ್ಟಾರ್ಟ್ಅಪ್ಸ್ ಆರಂಭಿಸಲು ಮತ್ತು ಇತರ ಸಂಶೋಧನೆಗೆ ಉತ್ತೇಜನ ಸಾಲ 500 ಕೋಟಿ. ಯಾವುದು 1-2 ಕೋಟಿ ಇಲ್ಲ. ನಮ್ಮ ಸತೀಶ್ ರೆಡ್ಡಿ ಊರಲ್ಲಿ ಹೇಳ್ತಾರೆ ಯಾವಾಗ ರಾಸ್ಕೋ ಅಂತ ಹೇಳಿ ತೆಲುಗಲ್ಲಿ, ಹಂಗಾಗೋಟಿದೆ 500 ಕೋಟಿ. ಬರ್ಕೋ ಅಂತ. ನಾನು ಕನ್ನಡಿಗ ಸರ್. ಆಮೇಲೆ ಗ್ರಾಮೀಣ ಪ್ರದೇಶಗಳಲ್ಲಿ 3 ಫೇಸ್ ವಿದ್ಯುತ್ ಹಗಲು ಹೊತ್ತಿನಲ್ಲಿ 8 ಗಂಟೆ ಕೊಡ್ತಾ ಇದ್ದಾರ. ನಮ್ ಜಾರ್ಜ್ ಅವ್ರ ಪ್ಲೇಸ್ ಅಲ್ಲಿ ಇವ್ರು ಕೂತ್ಬಿಟ್ಟವ್ರು ಬಂದ್ಬಿಟ್ಟು ಮಾದೇವಪ್ಪನವ್ರು. ಏನ್ ಚೇಂಜ್ ಆಗ್ತೀರಾ? ಹತ್ರ ಬನ್ನಿ. ಇನ್ನೂ ಹತ್ತಿರ ಬರ್ಬೇಕು, ಹತ್ರ ಬನ್ನಿ. ನಿಮ್ದು ಇದೆ ಇದರಲ್ಲಿ, ವೈಲ್ಡ್ ಕಾರ್ಡ್ ಅಲ್ಲಿ ನಿಮ್ದು ಇದೆ, ನೋಡಿದ್ದೀನಿ. ಇದು ಇಷ್ಟು ಭರವಸೆಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿ
ಉತ್ತರ ಕರ್ನಾಟಕದಲ್ಲಿ ದ್ರಾಕ್ಷಿ ಬೆಳೆಗಾರರ ಸಬ್ಸಿಡಿ ಒದಗಿಸಲು 500 ಕೋಟಿ ಉತ್ತರ ಕರ್ನಾಟಕದಲ್ಲಿ ದ್ರಾಕ್ಷಿ ಬೆಳೆಗಾರರ ಸಬ್ಸಿಡಿ ಒದಗಿಸಲು 500 ಕೋಟಿ ಕೊಟ್ಟಿದ್ದೀರಾ ನೀವು. ಇನ್ನು ಬಹಳಷ್ಟಿದೆ. ನಾನು ಸುಮ್ಮನೆ ಸ್ಯಾಂಪಲ್ ಹೇಳಿದ್ದೀನಿ, ಇನ್ನು ಒಂದು 50 ಇದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಸರ್ಕಾರ ಬಂದಾಗಿಂದನೂ ಕೂಡ ರೈತರಿಗೆ ಯಾವುದೇ ರೀತಿಯಾದಂತ ಸಹಾಯಕ್ಕೆ ಬರಲಿಲ್ಲ. ಫ್ರೀ ಗ್ಯಾರಂಟಿ ಅನ್ನೋದೊಂದು ಬಿಟ್ರೆ ರೈತರ ಪರವಾಗಿ ನಿಂತಿದ್ದು ಯಾವುದೂ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಮ್ಮ 5 ವರ್ಷದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ನಾನು ಹೇಳುವಂಥದ್ದು, ಇವೆಲ್ಲನೂ ಕೂಡ ಮೊನ್ನೆನೂ ಕೂಡ ಕಬ್ಬು ಬೆಳೆಗಾರದು ದೊಡ್ಡ ಹೋರಾಟ ಆಯಿತು. ಮಂತ್ರಿಗಳೆಲ್ಲ ಹೋಗಿ ಸಮಾಧಾನ ಮಾಡಿದ್ರು. ಆ ಸಮಾಧಾನ ಮಾಡಿದ್ಮೇಲೂ ಕೂಡ ಅಲ್ಲಿ ಹೇಳಿದ್ದು ನಾನು ಸ್ಟೇಟ್ಮೆಂಟ್, ಮುಖ್ಯಮಂತ್ರಿಗಳು ಬೇರೆ ಮಂತ್ರಿಗಳು, ಈ ಕೇಂದ್ರ ಸರ್ಕಾರ ನಿಗದಿ ಮಾಡೋದು ಅಂತ ಹೇಳಿದ್ರು. ಕೇಂದ್ರ ಸರ್ಕಾರ ಕಬ್ಬಿನ ಬೆಲೆಯನ್ನು ಸಮಾಧಾನ ಮಾಡಿದ್ಮೇಲೂ ಕೂಡ ಅಲ್ಲಿ ಹೇಳಿದ್ದು ನಾನು ಸ್ಟೇಟ್ಮೆಂಟ್, ಮುಖ್ಯಮಂತ್ರಿಗಳು ಬೇರೆ ಮಂತ್ರಿಗಳು, ಈ ಕೇಂದ್ರ ಸರ್ಕಾರ ನಿಗದಿ ಮಾಡೋದು ಅಂತ ಹೇಳಿದ್ರು. ಕೇಂದ್ರ ಸರ್ಕಾರ ಕಬ್ಬಿನ ಬೆಲೆಯನ್ನ ನಿಗದಿ ಮಾಡುವಂಥದ್ದು ಕೇಂದ್ರ ಸರ್ಕಾರ ಅಂತ ಹೇಳಿದ್ರು.